ಇದೇ 28ರಿಂದ ಬರುವ ಏಪ್ರಿಲ್ 10ರವರೆಗೆ ನಮ್ಮ ಮತ ನಮ್ಮ ಭವಿಷ್ಯ ನಮ್ಮ ದೇಣಿಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಅಲೆಮಾರಿ ಮಹಾಸಮಿತಿಯ ಅಧ್ಯಕ್ಷ ಶೇಖರ್ ಸಿಂಗ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಲೆಮಾರಿ ಸಮುದಾಯಗಳಿಂದ ಕಲ್ಯಾಣ ಕರ್ನಾಟಕದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸಿರುವುದರಿಂದ ಕಲ್ಯಾಣ ಕರ್ನಾಟಕದ ಎಲ್ಲಾ ಕ್ಷೇತ್ರದ ಜನಗಳ ಅಭಿವೃದ್ಧಿಗಾಗಿ ಆಯಾ ಕ್ಷೇತ್ರದಲ್ಲಿ ಮಾರ್ಚ್ 28ರಿಂದ ಏಪ್ರಿಲ್ 10ರವರೆಗೆ ನಮ್ಮ ಮತ ನಮ್ಮ ಭವಿಷ್ಯ ನಮ್ಮ ದೇಣಿಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ಆಯಾ ಕ್ಷೇತ್ರದ ಜನಗಳು ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿ ನಮ್ಮ ಅಭ್ಯರ್ಥಿಗಳನ್ನ ಬೆಂಬಲಿಸಬೇಕು ಎಂದು ವಿನಂತಿಸಿದರು. ಅದೇ ರೀತಿಯಾಗಿ ಈ ಅಭಿಯಾನವು ಎಲ್ಲಾ ಕ್ಷೇತ್ರದ ಹಳ್ಳಿ ಮತ್ತು ನಗರದ ಮತ ಬಾಂಧವರ ಮನೆ ಬಾಗಿಲಿಗೆ ಹೋಗಿ ಅವರ ಮತ ಯಾಚಿಸುವ ಮೂಲಕ ದೇಣಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಳೆದ ವಾರ ನಾವು ಅಲೆಮಾರಿ ಮಹಾಸಮಿತಿಯಿಂದ ಮತ್ತು ಜನಸೇವಾ ರಕ್ಷಣಾ ವತಿಯಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದು. ಆದರೆ ಇವತ್ತು ನಾವು ಜನಸಂಪರ್ಕ ಯಾವ ರೀತಿ ನಾವು ಮಾಡಬೇಕು ಜನರಿಂದಲ್ಲ ಒಂದು ಅಭಿಯಾನವನ್ನು ಚಾಲನೆ ಕೊಡ್ತಾ ಇದ್ದೀವಿ. ಆ ಅಭಿಯಾನದ ಹೆಸರು ನಮ್ಮ ಮತ ನಮ್ಮ ಭವಿಷ್ಯ ನಮ್ಮ ದೇಣಿಗೆ ಅಭಿಯಾನ ಅಂತ. ಇದು ಈ ಅಭಿಯಾನವು ಉದ್ದೇಶ ಏನಾಗಿದೆ ಅಂದರೆ ಜನಸಂಪರ್ಕ ಮಾಡುವ ಒಂದು ಉದ್ದೇಶವಾಗಿದೆ. ಈಗ ಕಳೆದ 30-40 ವರ್ಷಗಳಿಂದ ಎಲ್ಲ ರಾಜಕೀಯ ಪಕ್ಷಗಳು ಹಣವನ್ನು ಚೆಲ್ಲುವ ಮೂಲಕ ಜಯವೇರಿಯಾಗಿ ಜನ ಕಟ್ಟುವ ತೆರಿಗೆಯನ್ನು ಲೂಟಿ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಅದಕ್ಕೆ ಕಾರಣ ನಾವು ರಾಜಕೀಯ ಎಲ್ಲ ಪಕ್ಷಗಳಿಗೆ ತೋರಿಸುವ ಏನೆಂದರೆ ಧನದಿಂದ ಕಲಬುರಗಿ ಜನತೆ ನಮಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಿ ಅವರು ಕಟ್ಟಿದ ತೆರಿಗೆಯನ್ನು ಕೇವಲ ಅಭಿವೃದ್ಧಿಗೆ ಮಾತ್ರ ಅಂತ ಸೀಮಿತ ಆಗಬೇಕಂತ ನಾವು ತೋರಿಸ್ಕೊಡುವ ಈ ಒಂದು ಉದ್ದೇಶ ಹೊಂದಿದೆ ನಮ್ಮ ಕಲ್ಯಾಣ ಕರ್ನಾಟಕ ಒಂದು ಸಮಿತಿ. ಎಲ್ಲ ಭಾಳಷ್ಟು ತೆರಿಗೆ ಇರಲಿ ಕೊಟ್ಟಿರುವ ಜನ ಒಂದು ಏನೆಲ್ಲ ಮೂಲಭೂತ ಸೌಕರ್ಯ ಇರಲಿ ಜನರಿಗೆ ಉದ್ಧಾರ ಮಾಡೋದಿರಲಿ ಒಂದು ಹೊಂದಿದೆ. ಆದರೆ ಇವತ್ತು ರಾಜಕಾರಣಿಗಳು ತಮ್ಮ ಬಿಸ್ನೆಸ್ ಮಾಡೋಕ್ಕೆ ತಾವು ಬೆಳಿಬೇಕಂತ ಮಾಡೋಕ್ಕೆ ಒಂದು ನಿಸ್ವಾರ್ಥ ಸೇವೆ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಸೇವೆ ಮಾಡಬೇಕಂತ ಯಾವುದೋ ಅವರು ಅಲ್ಲಿ ಉದ್ದೇಶ ಇಲ್ಲ. ನಾವು 30-40 ವರ್ಷಗಳಿಂದ ರಾಜಕೀಯ ಪಕ್ಷಗಳಿಗೆ ನೋಡ್ತಾ ಬಂದಿದ್ದೀವಿ. ಆದರೆ ನಾವು ಈಗ ಅಲೆಮಾರಿ ಸಮುದಾಯಗಳಿಂದ ನಾವು ಏನು ಘೋಷಣೆ ಮಾಡಿದ್ದೀವಿ, ವಿಜಯಕುಮಾರ್ ಚಿಂಚಸೂರ್ಕರನ್ನು ಸಂಪೂರ್ಣ ಬೆಂಬಲ ಮಾಧ್ಯಮ ಇವತ್ತು ಸುದ್ದಿಗೋಷ್ಠಿಯ ಮೂಲಕ ನಾನು ಕಲಬುರಗಿ ಜನತೆಗೆ ಎಲ್ಲ ಜನತೆಗೆ ಕೇಳ್ಕೊತೀನಿ, ತಮ್ಮ ಧನದಿಂದ ನಮಗೆ ಸಹಾಯ ಮಾಡಿ ಬೆಂಬಲಿಸಿ ಮುಂದೆ ಈ ಲೋಕಸಭಾ ಕ್ಷೇತ್ರ ಪಾರ್ಲಿಮೆಂಟಿಗೆ ಕಳಿಸಿ ತಮ್ಮ ತೆರಿಗೆ ಹಣವನ್ನು ನಾವು ಅಭಿವೃದ್ಧಿಯ ಮೂಲಕ ನಿಮಗೆ ರಿಟರ್ನ್ ಕೊಡ್ತೀವಂತ ಈ ಭರವಸೆಯನ್ನು ನಾವು ಸುದ್ದಿಗೋಷ್ಠಿಯ ಮೂಲಕ ನಿಮಗೆ ಕೊಡ್ತೀವಿ. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು.